ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿರುತ್ತೆ. ಸೊ ಎಲ್ಲ ತಮ್ಮನೇನಲ್ಲಿ ನೋಡಿರ್ತೀರಾ ಏನು ಟಾಪಿಕು ಅಂತ. ಇವಾಗ ಏನಪ್ಪ ಸೀನ್ಸು ಅಂದರೆ ಗಾಡಿ ತೆಗ್ದು ಆಲ್ಮೋಸ್ಟ್ ಒಂದು 3 ವಾರ ಆಗೈತೆ. ಸೊ ನೋಡೋದ ಬನ್ನಿ ಎಷ್ಟು ಸ್ಟಾರ್ಟ್ ಆಗ್ಬೋದು ಅಂತ. ಸೊ ಹಂಗೆ ಒಂದು ವೀಡಿಯೋ ಮಾಡಬೇಕಿತ್ತು. ಸೊ ಕೊನೆಗಂಟೆ ವೀಡಿಯೋ ನೋಡಿ ಗೊತ್ತಾಗುತ್ತೆ ಏನು ಅಂತ. ಸೊ ಗಾಡಿ ಎಷ್ಟು ಹೊಸಿದ್ದೀನಿ, ಸ್ವಲ್ಪ ಏರೆಲ್ಲ ಕಡಿಮೆ ಆಗೈತೆ, ಸ್ವಲ್ಪ ಎಷ್ಟೋ ದಿವಸ ನಿಲ್ಲಿಸ್ಬಿಟ್ಟಿದೆ. 3 ವಾರ ಹಂಗೆ ಹೋಗ್ತಾ ಮಾತಾಡೋಣ. 1 ಕಿಕ್ಕು, 2 ಸ್ಟಾರ್ಟ್ ಆಯಿತು. 3ನೇ ಕಿಕ್ಕಿಗೆ ಸ್ಟಾರ್ಟ್ ಆಯಿತು. 3 ವಾರ ನಿಲ್ಲಿಸಿದೆ, 3ನೇ ಕಿಕ್ ಸ್ಟಾರ್ಟ್ ಆಯಿತು. ಯಾಕೋ ಗಾಡಿ ಜರ್ಕ್ ಹೊಡಿತಾರ ಥರ ಐದೈತೆ. ಕಿತ್ಕೊಂಡು ಆರ್ತೈತೆ ಗಾಡಿ, ಯಾವ ಜರ್ಕು ಹೊಡಿತಾ ಇಲ್ಲ. ಫಾಸ್ಟಾಗಿ ಹೋದ್ರು ಈ ರೋಡಲ್ಲಿ ಯಾರಿಗೂ ಅಷ್ಟು ಬೈಕ್ ಹೇಳೋರು ಇರಲ್ಲ. ಯಾಕೆ ಅಂದರೆ ಸ್ಟಾಕ್ ಕ್ಯಾಟ್ ಹಾಕ್ಸಿದ್ದೀನಿ, ಅಷ್ಟೊಂದೇನು ಡಿಸ್ಟರ್ಬ್ ಮಾಡಲ್ಲ ಯಾರಿಗೂ. ಸ್ಟಾಕ್ ಕ್ಯಾಟು ಓಪನ್ ಕ್ಯಾಟ್ ಆಗಿದ್ರೆ ಎಲ್ಲ ತಿರುಗಿ ನೋಡ್ತಿದ್ರು. ಅದೇ ಡಿಫ್ರೆನ್ಸು ಸ್ಟಾಕ್ ಕ್ಯಾಟ್ಗೂ ಓಪನ್ ಕ್ಯಾಟ್ಗೂ. ಸೊ ಈಗ ಸ್ಟಾಕ್ ಕ್ಯಾಟ್ಗೂ ಹಾಕ್ಸ್ಕೊಂಡು ನಾವು ಓಡಾಡ್ಸಿದ್ರೆ ಆರಾಮಾಗಿ ಓಡಾಡ್ಸ್ಕೋಬೋದು, ಅಂದರೆ ಯಾರ್ದು ಪ್ರಾಬ್ಲಮ್ ಇರೋದಿಲ್ಲ. ಅದೇ ಓಪನ್ ಕ್ಯಾಟ್ ಹಾಕ್ಸಿದ್ರೆ ಏನು ಸೌಂಡ್ ಮಾಡ್ಕೊಂಡು ಹೋಯ್ತವನಲ್ಲ ಇವನು ಅಂತ ಬೈಕತ್ತಾರೆಲ್ಲ. ಇದಾದರೆ ಆ್ಯಕ್ಚುಲಿ ಎಷ್ಟೇ ಸ್ಪೀಡಲ್ಲಿ ಹೋದರೂ ನಾವು ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ. ಇದೇ ನಾನು ಓಪನ್ ಕ್ಯಾಟ್ ಹಾಕ್ಸ್ಕೊಂಡು ಈ ಥರ ಗಾಡಿ ಓಡಿಸಿದ್ರೆ ಎಲ್ಲ ತಿರುಗಿ ನೋಡ್ತಾಯಿದ್ರು. ಅದೇ ಡಿಫ್ರೆನ್ಸು ಓಪನ್ ಕ್ಯಾಟ್ಗೂ ಸ್ಟಾಕ್ ಕ್ಯಾಟ್ಗೂ. ಸೊ ಸಿಗ್ನಲ್ ಬಿದ್ದಿದೆ. ಸೊ ಈಗ ಓಪನ್ ಕ್ಯಾಟ್ಗೂ ಸ್ಟಾಕ್ ಕ್ಯಾಟ್ಗೂ ನಾನು ನೋಡ್ದಂಗೆ ನನಗೇನು ಡಿಫ್ರೆನ್ಸ್ ಕಾಣಿಸ್ತು ಅಂತ ಹೇಳಿದ್ರೆ, ಸೊ ಓಪನ್ ಕ್ಯಾಟಲ್ಲಿ ನಿಮಗೆ ಸ್ವಲ್ಪ ಲೈಟಾಗಿ, ಜಾಸ್ತಿ ಏನಿಲ್ಲ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಅದು ಓಪನ್ ಆಗಿರುತ್ತಲ್ಲ, ಸೊ ಅದಕ್ಕೆ ಏರ್ ಫ್ಲೋ ಚೆನ್ನಾಗಿ ಸಿಗುತ್ತೆ. ಸೊ ಪಿಕಪ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಸೊ ಕ್ಲೋಸ್ ಕ್ಯಾಟಲ್ಲೂ ಸಿಗುತ್ತೆ, ಆದರೆ ಜಾಸ್ತಿ ಏನಿಲ್ಲ. ಬಟ್ ಎರಡು ಸಿಮಿಲರ್, ಆಲ್ಮೋಸ್ಟ್ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ನಾನು ಒಯ್ತಾ ಇರೋದು ಗೊತ್ತೇ ಆಯ್ತಿಲ್ಲ ನನ್ನ ಗಾಡೀಲಿ. ಅಂದರೆ ಫೀಲ್ ಆಗ್ತಾಯಿದೆ, ನನಗೆ ಫೀಲ್ ಆಗುತ್ತೆ. ಬಟ್ ಏನು ಅಂದರೆ ನಾರ್ಮಲಾಗಿ ಓಪನ್ ಕ್ಯಾಟ್ ಹಾಕ್ಸಿದ್ರೆ ರೋಡಲ್ಲಿ ಫುಲ್ ಸೌಂಡ್ ಆಗ್ತಿತ್ತು. ಸೊ ಜನರಲಾಗಿ ಇದೇನು ಗೊತ್ತಾಗೋದಿಲ್ಲ, ನಮ್ಮ ಪಾಡಾಗ ನಾವು ಈಸಿಯಾಗಿ ಹೋಗ್ಬೋದು. ನೋಡೇ ಇರ್ತೀರಾ ಅಂದರೆ. ಸೊ ನಂದು ಇವತ್ತು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ನೀವು RX-ಅಲ್ಲಿ ಯಾರಾದರೂ ರೈಡ್ ಹೋಗಬೇಕು ಅಂತ ಇದ್ದರೆ, ಸೊ ಬೇಸಿಕಲಿ ಈಗ ಒಂದು 1000 ಕಿಲೋಮೀಟರ್ಸ್ ರೈಡ್ ಹೋಗಬೇಕು ಅಂತ ಇರ್ತೀರಾ. ಸೊ ನಾನು ಆ್ಯಕ್ಚುಲಿ 1000 ಕಿಲೋಮೀಟರ್ಸ್ ರೈಡ್ ಹೋಗಿ ಬಂದೆ. ಸೊ ನನಗೇನು ಪ್ರಾಬ್ಲಮ್ಸ್ ಆಯಿತು, ನಾನು ಯಾವ ಥರ ಫೇಸ್ ಮಾಡಿದೆ, ಅಥವಾ ಈ ಪ್ರಾಬ್ಲಮ್ಸು ಬರೋಕ್ಕಿಂತ ಮುಂಚೆ ಯಾವ ಥರ ನೀವು ಇರಬೇಕು. ಸೊ ಅದು ಆ ಪರ್ಪಸ್ಗೋಸ್ಕರ ಈ ವಿಡಿಯೋ ನೋಡಿದೆ. ಆ್ಯಕ್ಚುಲಿ ಕನ್ನಡದಲ್ಲಿ ಇರಲಿಲ್ಲ, ಸೊ ಅದಕ್ಕೆ ಮಾಡೋದಾ ಅಂತ ಹೇಳಿ ನಾನು ಮಾಡ್ತಾ ಇರೋದು ಈ ವಿಡಿಯೋನ. ಕನ್ನಡದಲ್ಲಿಲ್ಲ ಆ್ಯಕ್ಚುಲಿ ಈ ವಿಡಿಯೋ. ಸೊ ಯೂಶ್ವಲಿ ನಾನು ಜಾಸ್ತಿ ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇರ್ಬೇಕಾದ್ರೆ ಆಯಿಲ್ ನಾನೇ ಕ್ಯಾರಿ ಮಾಡ್ತೀನಿ. ನಾನು ಜನರಲಾಗಿ ಅಣ್ಣ ಆಯಿಲ್ ಐತೆ, 1 ನಿಮಿಷ ಪೆಟ್ರೋಲ್ ಫನಲ್ಲಿ ಕೊಡಿ ಸಾಕು. ನಿಧಾನಕ್ಕೆ ಕ್ಯಾರ್ತದೆ. ಇಲ್ಲ 1 ನಿಮಿಷ ಇದರೊಳಗೆ ಹಾಕಿ ಹೇಳ್ತೀನಿ. ಸರ್ ಗಾಡಿ ಇದು ನೋಡಿ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಫುಲ್ ಟ್ಯಾಂಕ್ ಹಾಕ್ಸೋಕೆ ನನಗೆ ಅಲ್ಲೂ ಐತಾಯಿತು, ಹಂಸಲ್ಲಿ ಬಿಟ್ಟಾಗ ಸ್ವಲ್ಪ ಸೋರ್ತದೆ. ಇಲ್ಲಿ ರಬ್ಬರ್ ಒಂದು ಚೈನ್ ಮಾಡಿಸ್ಬೇಕಿತ್ತು, ಮರ್ತ್ಕೊಂಡೆ. ಗಿಮ್ಸಲ್ಲಿ ಹಳ್ಳದಲ್ಲೆಲ್ಲ ಓಹೋ ನಾನು ಜಾಸ್ತಿ ಹಾಕ್ಸ್ಬಿಟ್ಟಿದ್ದೆ. ಹೆಂಗೆ ಸೋರ್ತೈತೆ ನೋಡಿ. ಫುಲ್ ಹಾಕ್ಸಿದ್ನಲ್ಲ, ರಬ್ಬರ್ ಇದಾಗ್ಬಿಡೈತೆ, ಸೋರ್ತೈತೆ. ಇಲ್ಲ ಅದು ಮಾಡ್ತೀನಿ, ಹೋದ ತಕ್ಷಣ ಹೊಡೆಸ್ಬಿಡ್ತೀನಿ. ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಇದೊಂದು ಪ್ರಾಬ್ಲಮ್ಮು. ಸೊ ರಬ್ಬರ್ ಒಂದು ಚೈನ್ ಮಾಡಿಸ್ಬೇಕಿತ್ತು, ಆ್ಯಕ್ಚುಲಿ ಮರ್ತ್ಕೊಂಡೆ. ಮುಂಚೆನೇ ಪ್ರಾಬ್ಲಮ್ ಇತ್ತು. ಸೊ ಇಲ್ಲಿ ರಬ್ಬರ್ ಬರುತ್ತೆ, ಅದೊಂದು ಚೈನ್ ಮಾಡಿಸ್ಬೇಕಿತ್ತು, ಮಾಡಿಸ್ಲಿಲ್ಲ, ಸೋರ್ತೈತೆ. ಇರಲಿ. ನೋಡಿ ಓ ಮೈ ಗಾಡ್, ಫುಲ್ ಟ್ಯಾಂಕ್ ಹಾಕ್ಸಿದೆ. ತಪ್ಪಾಗಿ ಹೋಯ್ತಪ್ಪ ನಂದು. ಇಲ್ಲೇ ಹೋಯ್ತಲ್ಲ ಅರ್ಧ ಲೀಟ್ರು. ವೇಸ್ಟ್ ಇಸ್ಕೊಂಡದಕ್ಕೆ ಸರಿ ಹೋಯ್ತಲ್ಲಿ. ಸೊ ಫುಲ್ ಟ್ಯಾಂಕ್ ಬೇರೆ ಹಾಕ್ಸ್ಬಿಟ್ಟಿರೋದ್ರಿಂದ ಈ ಥರ ಪ್ರಾಬ್ಲಮ್. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿರುತ್ತೆ. ಸೊ ಎಲ್ಲ ತಮ್ಮನೇನಲ್ಲಿ ನೋಡಿರ್ತೀರಾ ಏನು ಟಾಪಿಕು ಅಂತ. ಸೊ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಗಾಡಿನ ನೀವು ಅಂದರೆ RX-ನ
ಒಂದು ಲಾಂಗ್ ರೈಡ್ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಒಂದು 800, ನಾನು ಹೋಗಿ ಬಂದು 800 ಕಿಲೋಮೀಟರು. ಸೊ ಆ 800 ಕಿಲೋಮೀಟರ್ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ನಾನು ಶೇರ್ ಮಾಡ್ತೀನಿ. ಸೊ ನೀವು ಏನಾರ ಲಾಂಗ್ ರೈಡ್ ಹೋಗಬೇಕು ಅಂತ ಇದ್ದರೆ ಸೊ RX-ನ ನೀವು ಮುಂಚೆನೇ ಏನು ಪ್ರಿಪೇರ್ ಆಗಿರಬೇಕು, ಸೊ ಅಥವಾ ಏನು ಕ್ಯಾರಿ ಮಾಡಬೇಕು ಅಡಿಷ್ನಲಾಗಿ, ಸೊ ನನಗೇನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲನೂ ಹೇಳ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಸೊ ಟ್ರಿಪ್ಗೆ ಹೋಗೋಕ್ಕಿಂತ ಎಕ್ಸಾಕ್ಟಾಗಿ ಒಂದು ವಾರ ಇಲ್ಲ ನಿಮ್ಗೆ ಫ್ರೀ ಆಗಿದ್ದಾಗ ಸೊ ನೀವೇನು ಮಾಡಿ ಅಂದರೆ ಗಾಡಿನ ಮ್ಯಾಕ್ಸಿಮಮ್ ಸ್ಪೀಡ್ ಟೆಸ್ಟ್ ಮಾಡಿ. ಸೊ ನಿಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಏನೇನು ಪ್ರಾಬ್ಲಮ್ ಇರ್ತದೆ ಅದೆಲ್ಲ ನಿಮ್ಗೊಂದು ಸಲ ನೀಟಾಗಿ ವೆರಿಫೈ ಆಗುತ್ತೆ. ಸೊ ಆ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಾನೇನು ಮಾಡಿದೆ ಅಂತ ಈಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನಿಮ್ಮ ಗಾಡಿ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿರಬೇಕು. ಸೊ ಗಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದ್ರೇ ನೀವು ಟ್ರಿಪ್ಗೆ ಹೋಗೋಕ್ಕಾಗೋದು. ಸೊ ನೀವೇನಾರ ನಿಮ್ಮ ಪೊಲೀಸ್ ಏನಾರು ಹೇಳಿದ್ರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ, ಗಾಡಿ ಡಾಕ್ಯುಮೆಂಟ್ಸ್ ಅಂತೂ ಪಕ್ಕಾ ಇರಬೇಕು. ಸೊ ಅದಾದಮೇಲೆ ನೆಕ್ಸ್ಟು ನಾನು ಇಂಜಿನ್ ಆಯಿಲ್ ಬಗ್ಗೆ ಮಾತಾಡ್ತೀನಿ. ಸೊ ಯೂಶ್ವಲಿ ನೀವೆಲ್ಲ ನೋಡಿರ್ತೀರ, ಇಂಜಿನ್ ಆಯಿಲು ಯಮಹಾ ಲೂಬ್ ಅಂತೇನೋ ಬರುತ್ತೆ, ಅದನ್ನೆಲ್ಲ RX 100ಗೆ ಹಾಕ್ಸೋದು. ಅಂದರೆ RX 100, 135 ಅದಕ್ಕೆಲ್ಲ ಆಲ್ಮೋಸ್ಟ್ ನಾನು ಅದೇ ನೋಡಿರೋದು. ನಾನು ಇಂಜಿನ್ ಆಯಿಲ್ ಹಾಕ್ಸಿರೋದು ಬಂದು 7100 20W ಅಂತ ಇದೆ ಮೋಟೂಲಲ್ಲಿ. ಸೊ ಆ ಆಯಿಲ್ ಹಾಕ್ಸಿದ್ದು. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ, ಸೊ ಈ ಆಯಿಲ್ ಏನು ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಆಯಿಲ್ ಬಂದು ನಿಮಗೆ ಹೀಟ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಗಾಡಿನ. ಅದಾದಮೇಲೆ ನಿಮಗೆ ಲಾಂಗ್ ಲೈಫು. ಇದರಲ್ಲಿ ಏನಾರ ನೀವು ಒಂದು 2000 ಓಡಿಸಿದ್ರೆ ಗಾಡಿನ, ಸೊ ಅದರಲ್ಲಿ ನಿಮಗೆ ಒಂದು 5000 ಗಂಟ ಓಡಿಸ್ಬೋದು. ಇಂಜಿನ್ ಆಯಿಲ್ ಏನು ಸಮಸ್ಯೆ ಇರೋದಿಲ್ಲ. ಸೊ ನಾನು ಅದು ಹಾಕ್ಸಿದ್ದೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದೊಂದು 500-600 ಪ್ಲಸ್ ಏನೋ ಜಾಸ್ತಿ ಇದೆ ಈ ಆಯಿಲು. ನಾನು ಹೇಳಿದ್ದು ಮೇಲ್ಗಡೆ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ನೀವು ಜನರಲ್ಲಾಗಿ ಒಂದು ಸಲ ಗಾಡಿನ ಸರ್ವಿಸ್ ಮಾಡಿಸ್ಕೊಳ್ಳಿ. ಸೊ ಜನರಲ್ ಸರ್ವಿಸ್ ಅಂತ ಹೇಳಿದ್ರೆ ಏನಿರ್ಬೋದು ಅಂದರೆ ನಿಮ್ಗೊಂದು ಸಲ ಚೈನ್ ಲೂಬ್ ಮಾಡಿಸ್ಕೊಳ್ಳಿ, ಆಮೇಲೆ ಕಾರ್ಬೊರೇಟರ್ ಕ್ಲೀನ್ ಮಾಡಿಸ್ಕೊಳ್ಳಿ. ಅದಂತೂ ಇಂಪಾರ್ಟೆಂಟು, ಕಾರ್ಬೊರೇಟರ್ ಕ್ಲೀನ್ ಮಾಡ್ಸೋದು ಮಿಸ್ಸೇ ಮಾಡಬೇಡಿ. ಸೊ ಆಮೇಲೆ ಇದೊಂದು ಪಕ್ಕಾ ನೋಡ್ಬೇಕು ನೀವು ಪಾಯಿಂಟ್ಸು, ಈ ನೆಟ್ ಬೋಲ್ಟ್ಸ್ ಇರ್ತದಲ್ಲ ನಿಮಗೆಲ್ಲ ಕಡೆ, ಅದು ಸಖತ್ ಲೂಸ್ ಆಗಿರ್ತದೆ. ಸೊ ಅದನ್ನೆಲ್ಲ ಟೈಟ್ ಮಾಡಿ, ಅದು ಮಾತ್ರ ಮಿಸ್ ಮಾಡಲೇಬೇಡಿ. ಅದಾದಮೇಲೆ ಎಮಿಷನ್ ಕ್ಯಾರಿ ಮಾಡಿ. ಪೊಲೀಸ್ ಏನಾರು ಹಿಡಿದ್ರೆ ಎಮಿಷನ್ಗೆ ಹಿಡಿತಾರೆ ಇಂಥ ಗಾಡಿಗಳು ತೊಗೊಂಡೋದಾಗ. ಸೊ ಅದು ಬಿಟ್ಟರೆ ನಿಮಗೆ ಕಂಡೀಷನ್ಸ್ನ ಚೆಕ್ ಮಾಡ್ಕೊಳ್ಳಿ. ಲೈಟ್ ರನ್ನಿಂಗ್ ಇರಬೇಕು. ಸೊ ಬ್ರೇಕ್ ಲೈಟ್ ಆಗಿರ್ಬೋದು, ಇಂಡಿಕೇಟರ್ಸು ಎಲ್ಲ ಪಕ್ಕ ರನ್ನಿಂಗ್ ಇರಬೇಕು. ಅದೆಲ್ಲ ನಿಮ್ಗೆ ಸಖತ್ ಮ್ಯಾಟ್ರ್ ಆಗುತ್ತೆ ರೈಡ್ಸಲ್ಲಿ. ಆಮೇಲೆ ಮಿರರ್ಸ್ ಹಾಕ್ಸ್ಕೊಳ್ಳಿ. ನಾನು ಮಿರರ್ ಬಿಚ್ಚಿಬಿಟ್ಟಿದ್ದೀನಿ ರೈಡ್ಗೆ ಹೋಗಿದ್ದು ಬಂದಮೇಲೆ. ನಿಮಗೆ ಮಿರರ್ ಇರಲೇಬೇಕು, ಯಾಕಂದರೆ ಅದು ಸಖತ್ ಯೂಸಿಗೆ ಬರುತ್ತೆ ಮಿರರು. ನಾನು ಬೋರ್ ಪ್ಯಾಕಿಂಗು ಮತ್ತು ಹೆಡ್ ಪ್ಯಾಕಿಂಗು ಎರಡನ್ನೂ ಚೇಂಜ್ ಮಾಡಿಸಿದ್ದೆ, ಸೊ ಇರಲಿ ಅಂತ. ಅದಾದಮೇಲೆ ಸೈಲೆನ್ಸರ್ ಗ್ಯಾಸ್ಕಿಟ್ಟು ಅಷ್ಟೇ, ಸೊ ಅದನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಸೊ ಇದೆಲ್ಲ ಬಿಟ್ಟು ನೀವು ಎಕ್ಸ್ಟ್ರಾ ನನಗೇನು ಪ್ರಾಬ್ಲಮ್ ಆಗಿತ್ತು ಅಂತ ಈಗ ಹೇಳ್ತೀನಿ. ಸೊ ನನಗೆ ಈ ಗಾಡೀಲಿ ನಾನು ಫುಲ್ ಜನರಲ್ಲಾಗಿ ಎಲ್ಲನೂ ಸರ್ವಿಸ್ ಮಾಡಿಸ್ಬಿಟ್ಟಿದ್ದೆ ಒಂದು ರೌಂಡು. ಸೊ ನನಗೆ ಮೇಯ್ನಾಗಿ ಪ್ರಾಬ್ಲಮ್ ಏನು ಬಂದಿದ್ದು ಅಂತ ಹೇಳಿದ್ರೆ, ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಗ್ಯಾಸ್ಕಿಟ್ಟು ಇಂಜಿನ್ ಆಯಿಲ್ ಅಂದರೆ ಇಲ್ಲಿ ಆಯಿಲ್ ಜಾಸ್ತಿ ಸೋರ್ತಾಯಿತ್ತು, ಪೆಟ್ರೋಲ್ ಮಿಕ್ಸ್ ಆಗಿರೋದು ನನಗೆ. ಈ ಪಾಯಿಂಟಲ್ಲಿ ನನಗೆ ಇದೊಂದೇ ಪ್ರಾಬ್ಲಮ್ ಬಂದಿದ್ದು. ಸೊ ಸಖತ್ ಸೋರ್ತಾಯಿತ್ತು ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಯೂಶ್ವಲಿ ಲಾಂಗ್ ರೈಡ್ಸ್ ಹೋದಾಗ ಪೆಟ್ರೋಲ್ ಮೊದಲೇ E20 ಬಿಟ್ಟಿರೋದು. ಸೊ ಅದೆಲ್ಲ ಬರ್ನ್ ಆಗದೇ ಇರೋದೆಲ್ಲ ನಮಗೆ ಪೆಟ್ರೋಲ್ ಇಲ್ಲಿ ಬೀಳ್ತಾ ಇತ್ತಿತ್ತು. ಸೊ ಇಲ್ಲೆಲ್ಲ ಆರ್ತಾಯಿತ್ತು ನಂಗೆ ಹೋಗ್ಬೇಕಾದ್ರೆ ಗಾಡೀಲಿ. ಅದೊಂದೇ ಯೂಶ್ವಲಾಗಿ ಪ್ರಾಬ್ಲಮ್ ಆಗಿದ್ದು. ಸೊ ಅದನ್ನೂ ಎಕ್ಸ್ಟ್ರಾ ನಾನು ಗ್ಯಾಸ್ ಕಿಟ್ ತೊಗೊಂಡೋಗಿದ್ದೆ, ಅಲ್ಲೇ ಚೇಂಜ್ ಮಾಡಿಸ್ಕೊಂಡೆ. ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಅದೆಲ್ಲ ಬೇರೆ ಪಾಯಿಂಟ್. ಆದರೆ ನಿಮ್ಗೇನಾರ, ನನಗೆ ಆ್ಯಕ್ಚುಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ನಿಮಗೇನಾರ ಪ್ರಾಬ್ಲಮ್ ಅಂದರೆ ಏನು ಸ್ಪೇರ್ಸ್ ಎತ್ಕೊಂಡು ಹೋಗಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಬಂದು ಏನೇನು ಸ್ಪೇರ್ಸ್ನ ಕ್ಯಾರಿ ಮಾಡಿದೆ ಅಂತ ಹೇಳಿದ್ರೆ, ಸೊ ಸ್ಪಾರ್ಕ್ ಪ್ಲಗ್ ಒಂದು, ಸೊ ಆಮೇಲೆ ಎಕ್ಸ್ಲೀಟ್ರ್ ಕೇಬಲ್ ಒಂದು, ಕ್ಲಚ್ ಕೇಬಲ್ ಒಂದು ಕ್ಯಾರಿ ಮಾಡಿದೆ, ಗ್ಯಾಸ್ ಕಿಟ್ ಒಂದು ಕ್ಯಾರಿ ಮಾಡಿದೆ. ಸೊ ನಾನು ಇದನ್ನು ಕ್ಯಾರಿ ಮಾಡಿದೆ. ಸೊ ಇನ್ನೊಂದು ಮೇಯ್ನ್ ಏನು ಇಂಪಾರ್ಟೆಂಟು, ನಿಮಗೆ ಯೂಶ್ವಲಾಗಿ ಎಲ್ಲ ಪೆಟ್ರೋಲ್ ಬಂಕಲ್ಲೂ 2T ಆಯಿಲ್ ಸಿಗೋದಿಲ್ಲ. ಒಂದು ಅರ್ಧ ಲೀಟ್ರ್ ಕ್ಯಾನ್ ಸಿಗುತ್ತೆ ನಿಮಗೆ. ಸೊ ನಾ ಶೆಲ್ ಯೂಸ್ ಮಾಡೋದು, ನೀವು ವೀಡಿಯೋದಲ್ಲಿ ನೋಡಿರ್ತೀರ. ಸೊ ನಾ ಶೆಲ್ ಯೂಸ್ ಮಾಡೋದು ಯೂಶ್ವಲಾಗಿ. ಸೊ ನೀವು ಅಷ್ಟೇ ಯಾವ್ದಾರ ಯೂಸ್ ಮಾಡ್ಬಿಟ್ಟು 2T ಆಯಿಲು, ಬಟ್ ಪ್ಯಾಕೆಟ್ಗಿಂತ ನೀವು ಬಾಟಲ್ ಎತ್ಕೊಂಡು ಹೋಗ್ಬಿಡಿ, ಯಾಕೆಂದರೆ ಹಿಡ್ಕೊಳ್ಳೋಕೆ ಸರಿ ಹೋಗಿರುತ್ತೆ. ನನಗೆ ಆ ರೈಡಲ್ಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ಸೊ ಪೊಲೀಸ್ ಹಿಡಿಯೋದಾಗಲಿ ಈ ಥರ ಏನೂ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ ನನ್ನ ರೈಡಲ್ಲಿ. ಸೊ ಅದು ಬಿಟ್ಟರೆ ನಿಮ್ಗೆ ಅಷ್ಟೇ ಇನ್ನೇನಿಲ್ಲ. ಇಷ್ಟು ನೀವು ಪರ್ಫೆಕ್ಟ್ ಆಗಿದ್ರೆ ನಿಮ್ಮ ಗಾಡಿ ಆಲ್ಮೋಸ್ಟ್ ಕೈ ಕೊಡೋ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಸೊ ಹೋಗೋಕ್ಕಿಂತ ಮುಂಚೆ ಜನರಲ್ಲಾಗಿ ಸರ್ವಿಸ್ ಮಾತ್ರ ಮಿಸ್ ಮಾಡಬೇಡಿ. ಸೊ ಸರ್ವಿಸ್ ಅಂದರೆ ಆಗಲೇ ಹೇಳಿದ್ದೀನಿ, ಚೈನ್ ಇರ್ಬೋದು, ಕಾರ್ಬೊರೇಟರ್, ಈ ಥರ ಸಣ್ಣ ಪುಟ್ಟ ಸರ್ವಿಸ್ ಅಂತ ಹೇಳಿದ್ರೆ ಮೆಕ್ಯಾನಿಕ್ ಯೂಶಲಿ ಗೊತ್ತಾಗುತ್ತೆ. ಅದೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬ್ರೇಕ್ದು ಲೈನರ್ಗಳು ನೋಡ್ಕೊಳ್ಳಿ ಒಳಗಡೆ, ಅಂದರೆ ಒಟ್ಟೋಗ್ಬಿಟ್ಟಿರುತ್ತೆ ಒಂದೊಂದು ಸಲ. ಸೊ ಅದನ್ನೆಲ್ಲ ಬಿಚ್ಚಿ ಒಳಗಡೆ ನೋಡಿ. ಆಮೇಲೆ ಏರ್ ಆಗಿರ್ಬೋದು, ಏರ್ ಪ್ರೆಷರ್ ಕರೆಕ್ಟಾಗಿದೆಯಾ ಇದೆಲ್ಲ ಚೆಕ್ ಮಾಡಿಸ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ನಿಮಗೆ. ಸೊ ಯೂಶಲಿ ಹೆಂಗೆ ಹೋಗ್ತೀರಾ ಹಂಗೆ ಹೋಗಿ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟು ನಿಮ್ಮ ಹತ್ರ ಸ್ಪೇರ್ಸ್ ಹೇಳಿದ ಸ್ಪೇರ್ಸ್ ಎಲ್ಲ ಇದ್ದರೆ ಸೊ ನಿಮಗೆ ಬೆಟರ್ ಆಗಿರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಇದೇ ಥರ ಕಂಟೆಂಟ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರೆ, ಯೂಟ್ಯೂಬಲ್ಲಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ.